ಇಂಪಾರ್ಟೆಂಟ್ ಟಾಪಿಕ್. ಇವತ್ತಿನ ತರಗತಿ ಒಳಗೆ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಪ್ಯಾಸೇಜನ್ನು ಅದನ್ನು ಓದಿ ಅದನ್ನು ಅರ್ಥೈಸಿಕೊಂಡು ಸೊ ಅದರಲ್ಲಿ ಬರುವಂಥ ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಉತ್ತರ ಮಾಡಬೇಕಾಗಿದೆ. ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಟಾಪಿಕ್ ವಿಚ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. Yes, here we get the passage. So in this passage we should understand the passage according to the punctuational marks. Do you know that punctuational marks? So full stop, comma ಇವೆಲ್ಲವುಗಳನ್ನು ಸರಿಯಾಗಿ ನೋಡಿ ನಾವುಗಳನ್ನು ಪ್ಯಾಸೇಜನ್ನು ಅರ್ಥ ಮಾಡಿಕೊಂಡು ಆಮೇಲೆ ಅಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ನಾವೇನು ಮಾಡಬೇಕು, ಸರಿಯಾಗಿ ಉತ್ತರವನ್ನು ಮಾಡಬೇಕು. Yes, let us come back to the passage. So I am going to read this passage. A ship was going on a trip. Yes, a ship was going on a trip. ಒಂದು ಹಡಗು ಏನು ಮಾಡ್ತಾ ಇತ್ತು, ಟ್ರಿಪ್ ಅಂದರೆ ಪ್ರವಾಸಕ್ಕೆ ಹೋಗ್ತಾ ಇತ್ತು. ಗೋಯಿಂಗ್ ಆನ್ ಅ ಟ್ರಿಪ್. ಎಸ್, ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಟ್ರಿಪ್. ಟ್ರಿಪ್ ಅಂದರೆ ಏನಪ್ಪ, ಪ್ರವಾಸ ಅಂತ ಕರಿತೀವಿ. ಎಸ್, ಹೌದಾ? ಸೊ ದೇರ್ ವರ್ 100 merchants sailing in it. ದೇರ್ ವೇರ್ 100 merchants. ಮರ್ಚೆಂಟ್ಸ್ ಅಂದರೆ ಏನು, ವ್ಯಾಪಾರಿಗಳು. ಎಸ್, 100 merchants. ಎಷ್ಟು ಜನ ವ್ಯಾಪಾರಿಗಳು ಹೋಗ್ತಾ ಇದ್ರು? 100 ಜನ ವ್ಯಾಪಾರಿಗಳು ಹಡಗಿನಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಸೇಲಿಂಗ್ ಅಂದರೆ ಏನಪ್ಪ, ಪ್ರಯಾಣ ಮಾಡ್ತಿದ್ದೀವಿ ಅಂತ. ಹೌದಾ? ಸೊ ವಿ ಯೂಶ್ವಲಿ ಕಾಲ್ ಜರ್ನಿ ಅಂತ ಕರಿತೀವಿ. ಸೊ ಹಡಗಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅದನ್ನು ಜರ್ನಿ ಅಂತ ಕರಿಬಾರ್ದು, ಸೇಲಿಂಗ್ ಅಂತ ಕರಿಬೇಕು. ಅಂದರೆ ಸೇಲಿಂಗ್ ಅಂದರೆ ಏನಿಲ್ಲಿ, ಪ್ರಯಾಣ ಅಂತ. ಎಲ್ಲಿ, ಹಡಗಿನಲ್ಲಿ ಪ್ರಯಾಣ ಮಾಡೋದು. ಎಷ್ಟು ಜನ ಹೋಗ್ತಾ ಇದ್ರು? 100 ಆಫ್ ಮರ್ಚೆಂಟ್ಸ್ ಆ ಹಡಗಿನಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಯಾಕೆ ಹೋಗ್ತಾ ಇದ್ರು ಅವರು? ಗೋಯಿಂಗ್ ಆನ್ ಎ ಟ್ರಿಪ್. ಹೌದಾ? ಇದನ್ನೆಲ್ಲ ನೆನಪಿನಲ್ಲಿ ಇಟ್ಕೋಬೇಕು. ಇನ್ ಇಟ್ ಆಲ್ ಆಫ್ ದೆಮ್ ವರ್ ರಿಟರ್ನಿಂಗ್ ಟು ದೇರ್ ಕಂಟ್ರಿ ಆಫ್ಟರ್ ಫಿನಿಶಿಂಗ್ ದೇರ್ ಬಿಸ್ನೆಸ್. ಎಸ್, ವಿ ಶುಡ್ ರಿಮೆಂಬರ್ ದೀಸ್ ವರ್ಡ್ಸ್. ಆಲ್ ಆಫ್ ದೆಮ್, ಎಲ್ಲರೂ. ಆಲ್ ಆಫ್ ದೆಮ್ ಅಂದರೆ ಏನಪ್ಪ, ಎಲ್ಲರೂ. ದೇ ವರ್ ರಿಟರ್ನಿಂಗ್ ಟು ದೇರ್ ಕಂಟ್ರಿ ಅಂದ್ರೆ ತಮ್ಮ ತಮ್ಮ ಸ್ವದೇಶಕ್ಕೆ ಏನು ಮಾಡ್ತಾಯಿದ್ರು, ಹಿಂತಿರುಗಿ ಬರ್ತಾಯಿದ್ರು. ಯಾವಾಗ? ಆಫ್ಟರ್ ದ ಫಿನಿಶಿಂಗ್ ದೇರ್ ಬಿಸ್ನೆಸ್. ಅವರ ಒಂದು ವ್ಯಾಪಾರ ಮುಗಿದಾದ ಮೇಲೆ ಮರಳಿ ಅವರು ಏನು ಮಾಡಬೇಕಾಗಿತ್ತು, ತಮ್ಮ ಸ್ವದೇಶಕ್ಕೆ ಬರಬೇಕಾಗಿತ್ತು. ದಿಸ್ ಈಸ್ ದ ಐಡಿಯಾ ಆಫ್ ದೋಸ್ ಮರ್ಚೆಂಟ್ಸ್. ದೇ ವರ್ ಕ್ಯಾರಿಂಗ್ bags of pearls and gems. Yes, you will get pearls and gems. Pearls and gems ಅಂದರೆ ಏನಪ್ಪ, ಮುತ್ತು ರತ್ನಗಳನ್ನು ಅವರು ಅಲ್ಲಿಂದ ಕ್ಯಾರಿ ಮಾಡ್ಕೊಂಡು ಬರ್ತಾಯಿದ್ರು. ದೇ ವರ್ ಕ್ಯಾರಿಂಗ್ ಬ್ಯಾಗ್ಸ್ ಆಫ್ ಪರ್ಲ್ಸ್ ಆ್ಯಂಡ್ ಜೆಮ್ಸ್ ವಿತ್ ದೆಮ್. ಅವರು ಯಾವುದ್ರ ಜೊತೆಗೆ ಬರ್ತಾಯಿದ್ರು, ಸ್ವದೇಶಕ್ಕೆ ಮುತ್ತು ರತ್ನಗಳೊಂದಿಗೆ, ಅದರಲ್ಲಿ ಬ್ಯಾಗಿನಲ್ಲಿರ್ತಕ್ಕಂಥ ಮುತ್ತು ರತ್ನಗಳೊಂದಿಗೆ ತಮ್ಮ ಸ್ವದೇಶಕ್ಕೆ ಅವ್ರು ಏನು ಮಾಡಬೇಕಾಗಿತ್ತು, ಬರಬೇಕಾಗಿತ್ತು. ಎಸ್, ಸೊ ಇಟ್ ವಾಸ್ ಈವ್ನಿಂಗ್ ಆ್ಯಂಡ್ ವೆನ್ ದ ಶಿಪ್ ರೀಚ್ಡ್ ದ ಮಿಡಲ್ ಆಫ್ ದ ಸೀ ಇಟ್ ಸ್ಟಾರ್ಟೆಡ್ ರೇನಿಂಗ್. ಎಸ್, ಇಟ್ ವಾಸ್ ಈವ್ನಿಂಗ್, ಅದು ಸಂಜೆಯಾಗಿತ್ತು. ಏನಾಗಿತ್ತಪ್ಪ, ಅವಾಗ ಸಾಯಂಕಾಲ ಆಗಿತ್ತು. ಆ್ಯಂಡ್ ವೆನ್ ದ ಶಿಪ್ ರೀಚ್ಡ್ ದ ಮಿಡಲ್ ಆಫ್ ದ ಸೀ. ಮಿಡಲ್ ಆಫ್ ದ ಸೀ ಅಂದ್ರೇನು, ಸಮುದ್ರದ ಮಧ್ಯೆ ಬಂದು ತಲುಪಿತ್ತು. ಸಾಯಂಕಾಲದ ಸಮಯ ಆ ಹಡಗು ಸಮುದ್ರದ ಮಧ್ಯೆ ಬಂದು ತಲುಪಿತ್ತು. ಆವಾಗ ಏನಾಯಿತು, ಇಟ್ ಸ್ಟಾರ್ಟೆಡ್ ರೇನಿಂಗ್ ಅಂದರೆ ಏನಪ್ಪ, ಮಳೆ ಸ್ಟಾರ್ಟ್ ಆಯಿತು. ಹೌದಾ? ಯಾವಾಗ ವೆನ್ ದ ಶಿಪ್ ರೀಚ್ಡ್ ದ ಮಿಡಲ್ ಆಫ್ ದ ಸೀ, ಆವಾಗ ಏನಾಯ್ತಪ್ಪ, ರೇನಿಂಗ್ ಅಂದರೆ ಮಳೆ ಸ್ಟಾರ್ಟ್ ಆಯಿತು, ಮಳೆ ಸುರಿಯೋಕ್ಕೆ ಪ್ರಾರಂಭ ಆಯಿತು. ಓಕೆ, the sea has turned tumultuous. The sea has turned tumultuous. So something was going happening. The ship will broken. Tumultuous ಅಂದರೆ ಏನಪ್ಪ, ಆ ಹಡಗು ಏನಾಯಿತು, ಮುರಿಲಿಕ್ಕೆ ಪ್ರಾರಂಭ ಆಯಿತು. ಎಸ್, see, the ship got imbalanced. ಹಡಗಿನಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆಯಿತು, ತನ್ನ ಒಂದು ಅಸ್ತಿತ್ವವನ್ನು ಅದು ಕಳ್ಕೊಳ್ಳಿಕ್ಕೆ ಪ್ರಾರಂಭಿಸಿತು. ಯಾವಾಗ ಮಳೆ ಶುರುವಾಯಿತು, ವೆನ್ ದ ರೇನ್ ಸ್ಟಾರ್ಟೆಡ್ ದೇರ್ ವಾಸ್ ಅ ಲಾಟ್ ಆಫ್ ಸ್ಟಾರ್ಮ್. ಸ್ಟಾರ್ಮ್ ಅಂದರೆ ಏನು, ಬಿರುಗಾಳಿ.
ಮಳೆ ಪ್ರಾರಂಭವಾದಾಗ ಸಮುದ್ರದ ಮಧ್ಯೆ ಬಿರುಗಾಳಿ ಬಿಡೋದು ಸಾಮಾನ್ಯ. ಸೊ ಹೀಗಿದ್ದಾಗ ಆ ಒಂದು ಹಡಗು ಏನಾಯ್ತಪ್ಪ ಅಂದ್ರೆ ತನ್ನ ಬ್ಯಾಲೆನ್ಸನ್ನು ಕಳ್ಕೊಳ್ಳಿಕ್ಕೆ ಪ್ರಾರಂಭ ಆಯಿತು. ಎಸ್, ದ ಶಿಪ್ ಗಾಟ್ ಇಂಬ್ಯಾಲೆನ್ಸ್ ಆ್ಯಂಡ್ ಬ್ರೋಕನ್ ಹಿಯರ್ ಆ್ಯಂಡ್ ದೇರ್. ಬ್ರೋಕನ್ ಹಿಯರ್ ಆ್ಯಂಡ್ ದೇರ್. ಬ್ರೋಕನ್ ಹಿಯರ್ ಆ್ಯಂಡ್ ದೇರ್ ಅಂದ್ರೆ ಅಲ್ಲಲ್ಲಿ ಆ ಹಡಗು ಏನಾಯಿತು, ಮುರಿಲಿಕ್ಕೆ ಪ್ರಾರಂಭ ಆಯಿತು. ಹೌದಾ, ಅಲ್ಲಲ್ಲಿ ಆ ಹಡಗು ಮುರಿಲಿಕ್ಕೆ ಪ್ರಾರಂಭವಾದಾಗ ಆ್ಯಂಡ್ ದ ವಾಟರ್ ಎಂಟರ್ಡ್ ಇನ್. ಎಸ್, ಸಿ, ಯಾವಾಗ ಹಡಗು ಮುರಿಲಿಕ್ಕೆ ಪ್ರಾರಂಭವಾಯಿತು ಆ ಹಡಗಿನಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ದ ವಾಟರ್ ಎಂಟರ್ಡ್ ಇನ್. ದ ಕ್ಯಾಪ್ಟನ್ ಲಾಂಚ್ಡ್ ದ ಸ್ಮಾಲ್ ಶಿಪ್ಸ್ ಯೂಸ್ಡ್ ಇನ್ ದ ಟೈಮ್ ಆಫ್ ಎಮರ್ಜೆನ್ಸಿ ಟು ಸೀ. ನೋಡಿ, ನಾವು ಯಾವಾಗಾದರೂ ಒಂದು ದೊಡ್ಡ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಎಮರ್ಜೆನ್ಸಿ ಟೈಮ್ನಲ್ಲಿ ಅಂದರೆ ಅಪಾಯದ ಸಮಯದೊಳಗೆ ಅಲ್ಲಿ ಸಣ್ಣ ಸಣ್ಣ ಬೋಟ್ಗಳನ್ನು ಆ ಹಡಗಿನಲ್ಲಿ ಇಟ್ಟಿರ್ತಾರೆ. ಅವು ಆ ಜನರ ಜೀವನವನ್ನು ಕಾಪಾಡುತ್ತೆ. ಇಟ್ ಸರ್ವೈವ್ ದ ಲೀವ್ಸ್ ಆಫ್ ದ ಪೀಪಲ್. ಎಸ್, ಆ ಒಂದು ಜನರ ಜೀವವನ್ನು ಕಾಪಾಡಲಿಕ್ಕೆ ಏನು ಮಾಡ್ತಾರೆ, ಕ್ಯಾಪ್ಟನ್ನು ಲಾಂಚ್ಡ್ ದ ಸ್ಮಾಲ್ ಶಿಪ್ಸ್ ಯೂಸ್ಡ್ ಇನ್ ದ ಟೈಮ್ ಆಫ್ ಎಮರ್ಜೆನ್ಸಿ ಟು ಸೀ. ಹೌದಾ, ಆ ಸಮುದ್ರದಲ್ಲಿ ಏನಾದರೂ ಅಪಾಯ ಸಂಭವಿಸಿದಾಗ ಆ ಅಪಾಯ ಸಂಭವಿಸಿದಂಥ ಕ್ಷಣದೊಳಗೆ ಆ ಸಮುದ್ರದ ಕ್ಯಾಪ್ಟನ್ ಅಂದ್ರೆ ದ ಲೀಡರ್ ಆಫ್ ದ ಶಿಪ್ ಅವ ಏನು ಮಾಡಿದ್ನಪ್ಪ ಅಂದ್ರೆ ಆ ಒಂದು ಸಣ್ಣ ಸಣ್ಣ ಬೋಟುಗಳನ್ನು ಕೆಳಗೆ ಇಳಿಸಿದ. ಎಸ್, ಆಲ್ ದ ಪ್ಯಾಸೆಂಜರ್ಸ್ ಗಾಟ್ ಡೌನ್ ಫ್ರಾಮ್ ದ ಶಿಪ್ ಆ್ಯಂಡ್ boarded the small boats and without even caring about their pearls and gems. Yes, see here, all the passengers got down. ಎಲ್ಲ ಪ್ರಯಾಣಿಕರು ಏನು ಮಾಡಿದ್ರಪ್ಪ, ಆ ಸಮುದ್ರದ ಕೆಳಗಿಂದ ಇಳಿದು ಆ್ಯಂಡ್ ಬೋರ್ಡೆಡ್ ದ ಡೌನ್ ಫ್ರಮ್ ದ ಶಿಪ್ ಆ್ಯಂಡ್ ಬೋರ್ಡೆಡ್ ದ ಸ್ಮಾಲ್ ಬೋಟ್ಸ್. ಬೋರ್ಡೆಡ್ ಅಂದರೆ ಏನು, ಹತ್ತಿದ್ರು, ಸಣ್ಣ ಸಣ್ಣ ಬೋಟುಗಳನ್ನು ಹತ್ತಿದ್ರು. ಆ ದೊಡ್ಡ ಹಡಗಿನಿಂದ ಇಳಿದು ಸಣ್ಣ ಸಣ್ಣ ಬೋಟುಗಳನ್ನು ಹತ್ತಿದ್ರು. ದೆನ್ without even caring about their pearls and gems. Yes, they don't care about their pearls and gems. They wanted to save their lives. ಹೌದಾ, ಅವರಿಗೆ ಮುತ್ತು ರತ್ನಗಳ ಬಗ್ಗೆ ಅವಶ್ಯಕತೆ ಇರಲಿಲ್ಲ, ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಬೇಕಾಗಿತ್ತು. ಅದರ ಸಲುವಾಗಿ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಆ ಮುತ್ತು ರತ್ನಗಳನ್ನು ಕೇರ್ ಮಾಡದೇನೆ ಅಂದರೆ ಅದ್ರ ಬಗ್ಗೆ ಕಾಳಜಿ ವಹಿಸದೇನೆ ಆ ಹಡಗುಗಳನ್ನು ಹತ್ತಿದ್ರು. ಎಸ್, ಬಟ್ ಎ ಪರ್ಸನ್ remained there itself. But a person remained there itself. ಹೌದಾ, ನೋಡಿರಿ, ಬಟ್ ಅ ಪರ್ಸನ್ ರಿಮೇಂಡ್ ದೇರ್ ಇಟ್ ಸೆಲ್ಫ್. ಒಬ್ಬ ಮಾತ್ರ ಅಲ್ಲೇ ಉಳ್ಕೊಂಡ. ಎಸ್, ಒಬ್ಬ ಮಾತ್ರ. ಎಲ್ಲರೂ ಏನು ಮಾಡಿದರು, ಮುತ್ತು ರತ್ನಗಳನ್ನು ಅವರು ಕಾಳಜಿ ಮಾಡಿದೇ ತಮ್ಮ ಜೀವನವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಸಣ್ಣ ಸಣ್ಣ ಬೋಟುಗಳನ್ನು ಹತ್ತಿ ಹೋದರು. ಆದರೆ ಒಬ್ಬ ಮಾತ್ರ, ಬಟ್ ಎ ಪರ್ಸನ್ ರಿಮೇನ್ಡ್ ದೇರ್, ಅಲ್ಲೇ ಉಳ್ಕೊಂಡು ಬಿಟ್ಟ. ಎಲ್ಲಿ, ಅಲ್ಲೇ. ಸೊ he tied the bags of pearls and gems. He tied the bags of pearls and gems to his bag. ನೋಡ್ರಿ, ಆ ಬ್ಯಾಗಿನಲ್ಲಿರ್ತಕ್ಕಂಥ ಮುತ್ತು ರತ್ನಗಳನ್ನು ಬ್ಯಾಗಿನಲ್ಲಿ ತುಂಬಿ ಆ ಬ್ಯಾಗನ್ನು ಕಟ್ಕೊಂಡು ತನ್ನ ಬ್ಯಾಕ್ ಹಿಂದೆ ಅಂದರೆ ಬೆನ್ನ ಹಿಂದೆ ಒತ್ಕೊಂಡು ಹೊಂಟ. ಹೂ ಇಸ್ ದ್ಯಾಟ್ ಪರ್ಸನ್? ಎ ಪರ್ಸನ್ ಹಿಯರ್, ಎ ಪರ್ಸನ್ remained there and he tied means what? Kattu anta, bind. He tied the bags of pearls and gems to his bag. ನೋಡಿ, ಆ ಮುತ್ತು ರತ್ನಗಳನ್ನು ಕಟ್ಕೊಂಡು ತನ್ನ ಬೆನ್ನ ಮೇಲೆ ಹೊತ್ಕೊಂಡು ಹೊಂಟ. seeing that David told him to drop the bags down and come with them. See, David told him to drop the bags down and come with them. Yes, ನೋಡಿ, ಡೇವಿಡ್ ಹೇಳ್ತಾನೆ, ಈ ಸಜೆಸ್ಟ್ ಟು ಎ ಪರ್ಸನ್, ಒಂದು ಅಡ್ವೈಸ್ ಮಾಡ್ತಾನೆ. ಯಾರೋ ಡೇವಿಡ್ ಆ ಟೈಮ್ ಒಳಗೆ ಆ ಎಲ್ಲ ಮುತ್ತು ರತ್ನಗಳಿರುವಂಥ ಬ್ಯಾಗ್ಗಳನ್ನು ಏನು ಮಾಡು, ನೀನು ಡ್ರಾಪ್ ಮಾಡು, ಅಲ್ಲೇ ಬಿಟ್ಬಿಡು. ಲೀವ್ ದೆಮ್, as we wanted to save our life only, we don't care about our pearls and gems. ಹೌದಾ, ಅಲ್ಲಿ ನಾವು ಏನು ಮಾಡಬೇಕಾಗಿದೆ, ನಮ್ಮ ಉದ್ದೇಶ ಏನು, ನಮ್ಮ ಜೀವನವನ್ನು ಉಳಿಸ್ಕೊಳ್ಬೇಕಾಗಿದೆ. ಹಾಗಿದ್ದಲ್ಲಿ ನಾವು ಮುತ್ತು ರತ್ನಗಳು ನಮ್ಗೆ ಯಾಕೆ ಬೇಕು, ಲೀವ್ ದೆಮ್, ಡ್ರಾಪ್ ದೆಮ್ ಅಂತ ಡೇವಿಡ್ ಏನು ಮಾಡಿದ, ಸಜೆಷನ್ನ ಕೊಟ್ಟ.
ಡೌನ್ ಆ್ಯಂಡ್ ಕಮ್ ವಿತ್ ದೆಮ್. ನೋಡಿ, ಅದರ ಜೊತೆಗೆ ನೀ ಏನು ಮಾಡು, ಬಾ ಅಂತ ಹೇಳ್ತಾನೆ. ಅವಾಗ ನೋಡ್ರಿ, ಇಂಪಾಸಿಬಲ್. ದ ಹೋಲ್ ಮೀನಿಂಗ್ ಆಫ್ ಅವರ್ ಲೈಫ್ ಲೈಸ್ ಇನ್ ದೀಸ್ ಬ್ಯಾಗ್ಸ್. ನೋಡ್ರಿ ಎಂಥ ಸೆಂಟೆನ್ಸ್ ಹೇಳ್ತಾನವ. ಇಂಪಾಸಿಬಲ್. ಐ ಡೋಂಟ್ ವಾಂಟ್ ಟು ಲೀವ್ ದಿಸ್ ಪರ್ಲ್ಸ್ ಆ್ಯಂಡ್ ಜೆಮ್ಸ್. ನಾನು ಈ ಮುತ್ತು ರತ್ನಗಳನ್ನು ಏನು ಮಾಡೋದಿಲ್ಲ, ಬಿಟ್ಕೊಡೋದಿಲ್ಲ. ಬಿಕಾಸ್ ದ ಹೋಲ್ ಮೀನಿಂಗ್ ಆಫ್ ಅವರ್ ಲೈಫ್ ಲೈಸ್ ಇನ್ ದೀಸ್ ಬ್ಯಾಗ್ಸ್. ನಮ್ಮ ಇಡೀ ಜೀವನದ ಒಂದು ಅರ್ಥ ಆ ಬ್ಯಾಗಿನಲ್ಲಿ ಅಡಗಿದೆ ಅಂತ ಹೇಳ್ತಾನವ. ಹೈಡನ್ ಇನ್ ದ ಬ್ಯಾಗ್ಸ್. ದ ಮೀನಿಂಗ್ ಆಫ್ ಅವರ್ ಲೈಫ್ ವಿಚ್ ಹೈಡನ್ ಇನ್ ದ ಬ್ಯಾಗ್ಸ್. ಆ ಬ್ಯಾಗಿನಲ್ಲಿ ನಮ್ಮ ಇಡೀ ಜೀವನದ ಒಂದು ಅರ್ಥವೇ ಅಡಗಿದೆ. ನಾನು ಅದನ್ನು ಬಿಟ್ಟು ಓಡೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಯಾರು ಹೇಳ್ತಾರೆ, ಆ ಒಬ್ಬ ವ್ಯಕ್ತಿ ಹೇಳ್ತಾನೆ. ಸೆಡ್ ದ ಮರ್ಚೆಂಟ್. ಯಾರು ಹೇಳ್ತಾರೆ, ಆ ಒಬ್ಬ ವ್ಯಾಪಾರಿ ಹೇಳ್ತಾನೆ. ಏನು ಆ ಬ್ಯಾಗನ್ನು ತೆಗೆದುಕೊಂಡು ಬಂದಿದ್ನಲ್ಲ, ಆ ವ್ಯಾಪಾರಿ ಹೇಳ್ತಾನೆ. ಡೇವಿಡ್ ವಾರ್ನ್ ದ್ಯಾಟ್ ಎಸ್ ಸಿ 1 minute. David warned that if he does not leave the bags of pearls and gems, his life will be in danger. Yes, see. David warned that if he does not leave the bags of pearls, ಒಂದು ವೇಳೆ ಡೇವಿಡ್ ಆ ವ್ಯಕ್ತಿಗೆ ಹೇಳ್ತಾನೆ, ಒಂದು ವೇಳೆ ಆ ವ್ಯಕ್ತಿ ಆ ಮುತ್ತು ರತ್ನಗಳನ್ನು ತುಂಬಿಕೊಂಡಂಥ ಬ್ಯಾಗನ್ನು ಬಿಟ್ಟು ಬರದೇ ಇದ್ದರೆ, ಆ ವ್ಯಕ್ತಿ ಮುತ್ತು ರತ್ನಗಳು ತುಂಬಿಕೊಂಡಿರುವಂಥ ಬ್ಯಾಗ್ಗಳನ್ನು ಬಿಟ್ಟು ಬರದೇ ಇದ್ದರೆ ಏನಾಗ್ತಾನೆ, ಹಿಸ್ ಲೈಫ್ ವಿಲ್ ಬಿ ಇನ್ ಡೇಂಜರ್. ಅವನ ಜೀವಕ್ಕೆ ಏನಾಗಿದೆ, ಅಪಾಯ ಇದೆ. ಎಸ್, ಒಂದು ವೇಳೆ ಆ ಬ್ಯಾಗ್ಗಳನ್ನು ಬಿಟ್ಟು ಬರದೇ ಇದ್ದರೆ ಏನಾಗ್ತೈತಿ, ಅವನ ಜೀವನಕ್ಕೆ ಏನಾಗಿದೆ, ಅಪಾಯವಿದೆ ಅಂಥೇಳಿ ಡೇವಿಡ್ ಹೇಳ್ತಾನೆ. ಎಸ್, ದ ಮರ್ಚೆಂಟ್ ವಾಸ್ ನಾಟ್ ಇನ್ ಎ ಪೊಸಿಷನ್ ಟು ಲಿಸನ್ ಟು ಡೇವಿಡ್. ಎಸ್, ಹಿ ಲಾಸ್ಟ್ ಹಿಸ್ ಪೇಷನ್ಸ್. ಹಿ ವಾಂಟೆಡ್ ಪರ್ಲ್ಸ್ ಆ್ಯಂಡ್ ಜೆಮ್ಸ್ ಓನ್ಲಿ. ಹಿ ಈಸ್ ನಾಟ್ ಕೇರಿಂಗ್ ಅಬೌಟ್ ಹಿಸ್ ಲೈಫ್. ಹೌದಾ? ಆ ವ್ಯಕ್ತಿಗೆ ಏನು ಬೇಕಾಗಿದೆ, ನನ್ನ ಇಡೀ ಜೀವನದ ಅರ್ಥವೇ ಆ ಬ್ಯಾಗಿನಲ್ಲಿ ಅಡಗಿದೆ. ಸೊ ಐ ವಾಂಟೆಡ್ ದ ಪರ್ಲ್ಸ್ ಆ್ಯಂಡ್ ದ ಜೆಮ್ಸ್. ಐ ಡೋಂಟ್ ಬಾದರ್ ಅಬೌಟ್ ಮೈ ಲೈಫ್. ನನ್ನ ಜೀವನದ ಬಗ್ಗೆ ನನಗೆ ಕಾಳಜಿ ಇಲ್ಲ. ಅದಕ್ಕೆ ಡೇವಿಡ್ನ ಮಾತನ್ನು ಏನು ಮಾಡ್ತಾನೆ, ಅವನು ನಿಷ್ಕಾಳಜಿ ವಹಿಸ್ತಾನೆ. ಎಸ್, ಮರ್ಚೆಂಟ್ ವಾಸ್ ನಾಟ್ ಇನ್ ಎ ಪೊಸಿಷನ್ ಟು ಲಿಸನ್ ಟು ಡೇವಿಡ್ನ ಮಾತನ್ನು ಕೇಳುವಂಥ ಸ್ಥಿತಿಯಲ್ಲಿ ಅವ ಇರಲಿಲ್ಲ. ಎಸ್, ಹಿ ಡಿಡಂಟ್ ಕೇರ್ ಅಬೌಟ್ ದ ಡೇವಿಡ್ ವರ್ಡ್ಸ್. ಹೌದಾ? ಅವನ ಮಾತುಗಳನ್ನು ನಿಷ್ಕಾಳಜಿ ಮಾಡ್ತಾನೆ. At last, he came down carrying the bags and boarded the small boat. Yes, at last he came down carrying the bags and boarded the small boat. He came with them. He didn't care about anything and any words. And he came with them. Them refers to here. Them ಅಂದರೆ ಏನಪ್ಪ ಇಲ್ಲಿ? ಸಿ, ಬ್ಯಾಗ್ ವಿತ್ ಪರ್ಲ್ಸ್ ಆ್ಯಂಡ್ ಜೆಮ್ಸ್. ಹೌದಾ? ಬ್ಯಾಗಿನಲ್ಲಿ ತುಂಬಿಕೊಂಡಿರುವಂಥ ಮುತ್ತು ರತ್ನಗಳು ಏನಪ್ಪ, ದೆಮ್ ಅಂತ ಅವುಗಳನ್ನು ತೆಗೆದುಕೊಂಡು ಏನು ಮಾಡ್ತಾನೆ, ಒಂದು ಸಣ್ಣ ಬೋಟನ್ನು ಅವನು ಹತ್ತುತ್ತಾನೆ. ಎಸ್, ಹಿ ಬೋರ್ಡೆಡ್ ದ ಸ್ಮಾಲ್ ಬೋಟ್. ಬೀಯಿಂಗ್ unable to bear the heavy weight of his inherent wealth of pearls and gems. Yes, unable to bear means what? ಸಹಿಸಿಕೊಳ್ಳು. ಹೌದಾ? ಏನನ್ನ ಸಹಿಸಿಕೊಳ್ಳಕ್ಕಾಗಲಿಲ್ಲ? being the unable to bear the heavy weight which he carried in the bag. ಆ ಒಂದು ಹಡಗು, ಸಣ್ಣ ಹಡಗು, ಅವನು ತೆಗೆದುಕೊಂಡು ಬಂದಿರುವಂಥ ಮುತ್ತುರತ್ನಗಳ ಒಂದು ಭಾರವನ್ನು ತಡೆಯಲಾಗದೆ, ಸಹಿಸಲಾಗದೆ, ಆಫ್ ಈಸ್ ಇನ್ಹರೆಂಟ್ ವೆಲ್ತ್. ವೆಲ್ತ್ ಅಂದರೆ ಏನಪ್ಪ? ಸಂಪತ್ತು ಅಂತ ಕರಿತೀವಿ ನಾವಲ್ಲಿ. ಮುತ್ತುರತ್ನಗಳಿಗಾಗಲಿ ಅಥವಾ ಹಣಕ್ಕಾಗಲಿ ನಾವೇನು ಗಳಿಸಿಕೊಂಡಿರ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಸಂಪತ್ತು ಅಂತ ಕರಿತೀವಿ. ಸೊ ಅವನೇನು ಆ ಒಂದು ಸಂಪತ್ತನ್ನು ತಂದಿದ್ನಲ್ಲ, ಆ ಸಂಪತ್ತೇನು? ಪರ್ಲ್ಸ್ ಆ್ಯಂಡ್ ಜೆಮ್ಸ್. ಹೌದಾ? ಈ ಒಂದು ಸಂಪತ್ತಿನ ಭಾರವನ್ನು ತಡೆಯಲಾಗದೆ ದ ಬೋಟ್ ಸ್ಯಾಂಕ್ ಇನ್ ವಾಟರ್.
ಸಿ. ಸ್ಯಾಂಕ್ ಅಂದ್ರೇನು? ಡ್ರೋನ್ಡ್, ಮುಳುಗು ಅಂತ. ಆ ಭಾರವನ್ನು ತಡೆಯೋಕ್ಕಾಗಲಾರ್ದೆ ಬೋಟ್ ಏನಾಗ್ಬಿಡ್ತು, ಕೊನೆಗೆ ಆ ಒಂದು ನೀರಿನಲ್ಲಿ ಮುಳುಗಿ ಹೋಗ್ಬಿಡ್ತು. ಜೆಮ್ ಆಫ್ ಲೈಫ್ ಪಾಸ್ಡ್ ಅವೇ. ಎಸ್, ಜೆಮ್ ಆಫ್ ಲೈಫ್ ಅಟ್ ಲಾಸ್ಟ್ ಪಾಸ್ಡ್ ಅವೇ. ಅವನು ಒಂದು ವೇಳೆ ಆ ಒಂದು ಮುತ್ತುರತ್ನಗಳನ್ನು ಬಿಟ್ಟು ಬಂದಿದ್ದರೆ ಅವನ ಜೀವ ಉಳಿಬಹುದಾಗಿತ್ತು. ಆದರೆ ಆ ಭಾರವನ್ನು ತಡೆಯಲಾಗದೆ, ಮುತ್ತುರತ್ನಗಳ ಭಾರವನ್ನು ತಡೆಯಲಾಗದೆ ಕೊನೆಗೆ ಆ ಸಣ್ಣ ಹಡಗು, ಸಣ್ಣ ಬೋಟ್ ಏನಾಗ್ಬಿಡ್ತಪ್ಪ ಅಂದ್ರೆ ನೀರಿನಲ್ಲಿ ಮುಳುಗಿ ಹೋಗ್ಬಿಡ್ತು. ಎಸ್, ವಿ ಅಟ್ ಲಾಸ್ಟ್ ವಿ ಅಂಡರ್ಸ್ಟುಡ್ ದ ಪ್ಯಾಸೇಜ್. ಓಕೆ, ನೌ ವಿ ಆರ್ ಗೋಯಿಂಗ್ ಟು read the questions that follow in the passage. Yes. The merchant were sailing to. Yes, the merchant were sailing to ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಲ್ಲಿ the merchant was sailing on a trip ಅಂತ ಫಸ್ಟ್ ಲೈನಲ್ಲಿ ಕೊಟ್ಟಿದ್ರು. and they were returning to their household after the completion of business. ವ್ಯಾಪಾರ ಮುಗಿದಾದ ಮೇಲೆ ಅವರು ತಮ್ಮ ಸ್ವದೇಶಕ್ಕೆ ಬರಬೇಕಾಗಿತ್ತು. ಅವರು ಫಸ್ಟ್ ಆ ಒಂದು ಪ್ಯಾಸೇಜ್ನಲ್ಲಿ ಏನಂತ ಕೊಟ್ಟಿದ್ರಪ್ಪ, ದೇ ಆರ್ ಸೇಲಿಂಗ್, ದೇ ಆರ್ ವಯೇಜಿಂಗ್ ಆನ್ ಎ ಟ್ರಿಪ್ ಅಂತ ಕೊಟ್ಟಿದ್ರು. ಹಾಗಾದರೆ ಇಲ್ಲಿ ನೋಡೋಣ ನಾವು, ಹೋಮ್ ಲ್ಯಾಂಡ್ ಅಂತ ಇದೆ, ಎಂಜಾಯ್ ದ ಸೇಲಿಂಗ್ ಆಫ್ ದ ಸಿ ಅಂತ ಇದೆ, ಆ್ಯಂಡ್ ಟ್ರಾವೆಲ್ ಆಲ್ ಅರೌಂಡ್ ದ ವರ್ಲ್ಡ್ ಅಂತ ಇದೆ, ಟ್ರಾವೆಲ್ ಅಂತ ಇದೆ. ಎಸ್, ಇಲ್ಲಿ 4 ಆಪ್ಷನ್ಗಳನ್ನು ನಿಮಗೆ ಕೊಟ್ಟಿರ್ತಾರೆ. ಇಲ್ಲಿ ಸರಿಯಾದ ಆಪ್ಷನನ್ನು ನಾವು ಬಳಸಬೇಕು. ಹೌದಾ? ಇಲ್ಲಿ ಕನ್ಫ್ಯೂಷನ್ ಆಗುವಂಥ ಪ್ರಶ್ನೆಗಳು ಕೂಡ ನಿಮ್ಗೆ ಕೊಟ್ಟಿರ್ತಾರೆ ಎಕ್ಸಾಮ್ ಒಳಗೆ. ಸೊ ಹಾಗಾದರೆ ಏನನ್ನು ಹುಡುಕಬೇಕು? ಟ್ರಾವೆಲ್ ಅನ್ನೋದು ಇದು ಸರಿನಾ? ಯಾಕಂದರೆ ಅವರು ಮೂಲತಃ ವ್ಯಾಪಾರಿಗಳಿದ್ದಾರೆ. ದೇ ಆರ್ ಮರ್ಚೆಂಟ್ಸ್. ದೇ ವಾಂಟೆಡ್ ಟು ಡೀಲ್ ವಿತ್ ಸಮ್ ಬಿಸ್ನೆಸ್. ಅವರು ಒಂದು ವ್ಯಾಪಾರವನ್ನು ಉದ್ದೇಶವಿಟ್ಕೊಂಡು ಹೋಗಿರ್ತಾರೆ. ಅವರು ಪ್ರವಾಸಕ್ಕಂತೂ ಹೋಗಿರಲಿಲ್ಲ. they do not wanted to travel. The travel all around the world. ಫಸ್ಟ್ ಆಫ್ ಆಲ್ ಅವರು ಪ್ರವಾಸಕ್ಕೆ ಹೋಗಿಲ್ಲ ಅಂದರೆ ಇಡೀ ಜಗತ್ತನ್ನು ಸುತ್ತೋಕೆ ಏಕೆ ಸಾಧ್ಯ? ಹೌದಾ? ಇದು ರಾಂಗೋ, ಇದು ರಾಂಗೋ. ಎಸ್, ಎಂಜಾಯ್ ದ ಸೇಲಿಂಗ್ ಆಫ್ ದ ಸಿ. ಆ ಒಂದು ಸಮುದ್ರ ಪ್ರಯಾಣವನ್ನು ಎಂಜಾಯ್ ಮಾಡಲಿಕ್ಕಂತೂ ಹೋಗಿಲ್ಲ ಅವರು. ಬಿಕಾಸ್ ದೇ ಆರ್ ಮರ್ಚೆಂಟ್ಸ್, ನಾಟ್ ಎ ಟೂರಿಸ್ಟ್. ಹೌದಾ? ಹಾಗಾದರೆ ಇದು ಕೂಡ ತಪ್ಪು. ಹೌದಾ? ಸೊ ಹಾಗಾದರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅವರು? ದೇ ಆರ್ ರಿಟರ್ನಿಂಗ್ ಟು ದೇರ್ ಹೌಸ್. ನಾನು ಮೊದಲೇ ಪ್ಯಾಸೇಜ್ನಲ್ಲಿ ನಿಮ್ಗೆ ಹೇಳಿದ ಹಾಗೆ ದೇ ಆರ್ ರಿಟರ್ನಿಂಗ್ ಟು ದೇರ್ ಹೌಸ್, ದೇ ಆರ್ ರಿಟರ್ನಿಂಗ್ ಟು ದೇರ್ ಕಂಟ್ರಿ. ಹಾಗಾದರೆ ಇದೇನಪ್ಪ? ಹೋಮ್ ಲ್ಯಾಂಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹೋಮ್ ಲ್ಯಾಂಡ್ ಅಂತಕ್ಕಂಥದ್ದು ಏನಪ್ಪ? ಸರಿಯಾದ ಉತ್ತರ. ಹೌದಾ? ಹೋಮ್ ಲ್ಯಾಂಡ್ ಅಂದ್ರೇನು? ಸ್ವದೇಶ ಅಂತ, ನಮ್ಮ ದೇಶ. ಹೌದಾ? ಸೊ ಫಸ್ಟ್ ಒನ್ನ ನಾವು ಕ್ವಶನ್ಗೆ ಆನ್ಸರನ್ನು ನೋಡಿದ್ವಿ. ಇನ್ನು ನೆಕ್ಸ್ಟ್ ಕಮ್ ಟು ದ ಸೆಕೆಂಡ್ ಕ್ವಶನ್. ದ ವರ್ಡ್ ಕ್ಯಾಪ್ಟನ್ ಮೀನ್ಸ್. ಎಸ್, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಇಟ್. ದ ಕ್ಯಾಪ್ಟನ್ ಈಸ್ ಅ ಲೀಡರ್ ಆಫ್ ದ ಶಿಪ್. ಐ ಹ್ಯಾವ್ ಟೋಲ್ಡ್ ಯು. ವರ್ಕರ್ ಇನ್ ದ ಶಿಪ್, ಇಟ್ ಇಸ್ ನಾಟ್ ಅ ರೈಟ್ ಆನ್ಸರ್. ವರ್ಕರ್ ಇನ್ ದ ಶಿಪ್, ಹಿ ವಾಸ್ ನಾಟ್ ವರ್ಕಿಂಗ್ ಇನ್ ದ ಶಿಪ್. ಹೌದಾ? ಅಲ್ಲಿ ಹಡಗಿನಲ್ಲಿ ಕೆಲಸ ಮಾಡೋರಿಗೆ ಕ್ರೀವ್ ಮೆಂಬರ್ಸ್ ಅಂತ ಕರೀತಾರೆ. ಹೌದಾ? ಸೊ ಅದಕ್ಕೆ ಅವನು ಕ್ರೀವ್ ಮೆಂಬರ್ಸ್ ಆಗಿಲ್ಲ. ಹಾಗಾದರೆ ಇದು ತಪ್ಪು ಉತ್ತರ. ಇಟ್ ಈಸ್ ಅ ರಾಂಗ್ ಆನ್ಸರ್. ಪ್ರೆಸರ್ವ್ ಆಫ್ ದ ಮರ್ಚೆಂಟ್ಸ್. ಎಸ್, ಪ್ರೆಸರ್ವ್ ಆಫ್ ದ ಮರ್ಚೆಂಟ್ಸ್ ಅಂದ್ರೇನು? ಆ ಒಂದು ವ್ಯಾಪಾರಿಗಳ ರಕ್ಷಕ ಅಂತ ಹೇಳ್ತೀವಿ ನಾವು. ವ್ಯಾಪಾರಿಗಳ ರಕ್ಷಕ ಅಂತರೂ ಅಲ್ವೇ ಅಲ್ಲ. ಹೌದಾ? ವ್ಯಾಪಾರಿಗಳ ರಕ್ಷಕ ಆಗಿರಲಿಲ್ಲ. ಎಸ್, ಕೊನೆಗೆ ಅವನ ರೆಸ್ಪಾನ್ಸಿಬಿಲಿಟಿ ಅದು. ಹಡಗಿನಲ್ಲಿ ಕೆಲಸ ಮಾಡಬೇಕಾದ್ರೆ ಕ್ಯಾಪ್ಟನ್ನ ರೆಸ್ಪಾನ್ಸಿಬಿಲಿಟಿ ಏನು? ಈ ಶುಡ್ ಸರ್ವೈವಲ್ ದ ಪೀಪಲ್ ಇನ್ ಡೇಂಜರ್ ಸಿಚುವೇಶನ್. ಹೌದಾ? ಡಿಸೈನರ್ ಆಫ್ ದ ಶಿಪ್ ಅಲ್ಲ, ಆ ಒಂದು ಹಡಗಿನ ಅಲಂಕಾರ ಮಾಡ್ತಕ್ಕಂಥ ವ್ಯಕ್ತಿನೂ ಕೂಡ ಅಲ್ಲ. ಹಾಗಾದರೆ ಏನು ಕ್ಯಾಪ್ಟನ್ ಅಂದರೆ? ಕಮಾಂಡರ್ ಆ್ಯಂಡ್ ಕಂಟ್ರೋಲರ್ ಆಫ್ ದ ಸೇಫ್. ಎಸ್, ಕಮಾಂಡರ್ ಆ್ಯಂಡ್ ಕಂಟ್ರೋಲರ್ ಆಫ್ ದ ಶಿಪ್. ಕಂಟ್ರೋಲರ್ ಆಫ್ ದ ಶಿಪ್ ಅಂದ್ರೇನು? ಹಡಗಿನ ನಿರ್ವಹಣೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ. ಹೌದಾ? ಆ್ಯಂಡ್ ಕಮಾಂಡರ್, ಆ ಒಂದು ಹಡಗಿನಲ್ಲಿ ಬೇರೆ ವ್ಯಕ್ತಿಗಳಿಗೆ, ಬೇರೆ ಕೆಲಸಗಾರರಿಗೆ ಒಂದು ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ವ್ಯಕ್ತಿ. ಆ ಒಂದು ಹಡಗಿನಲ್ಲಿ ಆ ಹಡಗನ್ನು ನಿರ್ವಹಣೆ ಮಾಡ್ತಕ್ಕಂಥ ವ್ಯಕ್ತಿಗೆ ನಾವು ಕ್ಯಾಪ್ಟನ್ ಅಂತ ಕರಿತೀವಿ. ಎಸ್, ವಿ ಗಾಟ್ ಅ ಆನ್ಸರ್. ದ ಫ್ರೇಸ್ ಟೈಮ್ ಆಫ್ ಎಮರ್ಜೆನ್ಸಿ ರೆಫರ್ಸ್ ಟು. ದ ಫ್ರೇಸ್ ಟೈಮ್ ಆಫ್ ಎಮರ್ಜೆನ್ಸಿ ರೆಫರ್ಸ್ ಟು ಅಂದರೆ ಟೈಮ್ ಆಫ್ ಎಮರ್ಜೆನ್ಸಿ ಅಂದರೆ ಏನು?
ತುರ್ತು ಸಮಯ ಅಂತ ಕರಿತೀವಿ ನಾವು ಕನ್ನಡದೊಳಗೆ. ಹೌದಾ? ತುರ್ತು ಸಮಯ ಅಂದರೆ ಏನನ್ನು ರೆಫರ್ ಮಾಡ್ತೈತಿ ಈ ಒಂದು ಪ್ಯಾಸೇಜ್ನಲ್ಲಿ, ಅದು ಏನನ್ನು ತೋರಿಸ್ಕೊಡ್ತೈತಿ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ದ ಟೈಮ್ ಆಫ್ ಎಮರ್ಜೆನ್ಸಿ, ಫ್ಯೂಚರ್ ಟೈಮ್ ಅಂದರೆ ಭವಿಷ್ಯತ್ ಕಾಲ ಅಂತ ಕರಿತೀವಿ ನಾವು. ಭವಿಷ್ಯತ್ ಕಾಲ ಅಲ್ಲ. ಹೌದಾ? ಭವಿಷ್ಯತ್ ಕಾಲ ಅಲ್ಲ. ಪಾರ್ಟಿ ಟೈಮ್ ಅಂತೂ ಅಲ್ಲವೇ ಅಲ್ಲ. ಇದೇನು ಎಂಜಾಯ್ಮೆಂಟ್ ಮಾಡ್ತೀವಿ ಅಲ್ಲಿ ಎಮರ್ಜೆನ್ಸಿ ಟೈಮ್ ಒಳಗೆ? ಆಗೋದಿಲ್ಲ, ಸಾಧ್ಯ ಇಲ್ಲ. ಹಾಗಾದರೆ ಪ್ರೆಸೆಂಟ್ ಟೈಮ್ ಅಂದರೆ ವಾಸ್ತವ ಕೂಡ ಅಲ್ಲ, ವಾಸ್ತವನೂ ಅಲ್ಲ. ಹಾಗಾದರೆ ಏನು? ಟೈಮ್ ಆಫ್ ಡೇಂಜರಸ್ ಸಿಚುವೇಶನ್. ಯು ಆಲ್ರೆಡಿ ಸಾ ಇನ್ ದ ಬಸ್ಸಸ್ ಆ್ಯಂಡ್ ಟ್ರೈನ್. ನೀವು ಯಾವಾಗಾದರೂ ಜರ್ನಿ ಮಾಡಬೇಕಾದಾಗ ಅಲ್ಲಿ ತುರ್ತು ನಿರ್ಗಮನ ಅಂತೇಳಿ ಒಂದಿರ್ತೈತಿ ಬಾಗಿಲು. ಆ ತುರ್ತು ನಿರ್ಗಮನ ಯಾಕೆ ಕೊಟ್ಟಿರ್ತಾರಪ್ಪ ಅಂದ್ರೆ, ಬಸ್ಸು ಎಲ್ಲಾದರೂ ಅಪಘಾತ ಸಂಭವಿಸಿದಾಗ ಆ ಒಂದು ಬಾಗಿಲಿನ ಮೂಲಕ ನೀವು ಪಾಸಾಗಿ ನಿಮ್ಮ ಜೀವನವನ್ನು ಉಳಿಸ್ಕೋಬೇಕು. ಹಾಗಾದರೆ ದ ಟೈಮ್ ಆಫ್ ಎಮರ್ಜೆನ್ಸಿ ಅಂದ್ರೇನು? ಅಪಾಯ ಸಂಭವಿಸುವಂಥ ಸಂದರ್ಭ, ಡೇಂಜರಸ್ ಸಿಚುವೇಶನ್. ಹೌದಾ? ಅಪಾಯ ಸಂಭವಿಸುವ ಸಮಯದೊಳಗೆ ನಾವು ಏನು ಮಾಡ್ತೀವಿ? ಎಮರ್ಜೆನ್ಸಿ ಅಂತ ಕರಿತೀವಿ. ಹೌದಾ? ಸೊ ವಿ ಗಾಟ್ ಅ ಆನ್ಸರ್ ಹಿಯರ್. ಓಕೆ, ನೆಕ್ಸ್ಟ್ ಫ್ರಮ್ ದ ಪ್ಯಾಸೇಜ್ ವಿ ಗೆಟ್ ನೋ ದ್ಯಾಟ್. ಹಾಗಾದರೆ ಈ ಇಡೀ ಪ್ಯಾಸೇಜನ್ನು ನಾವು ಓದಿದ್ದೀವಿ ಈಗ ಆಲ್ರೆಡಿ. ಈ ಪ್ಯಾಸೇಜ್ನಿಂದ ನಮಗೇನು ತಿಳಿದಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗಬೇಕು. ಏನು? ವಿ ಶುಡ್ ಡಿಸೈರ್ ಥಿಂಗ್ಸ್ ಆ್ಯಂಡ್ ಲಾಸ್ ಲೈಫ್. ನಾವು ಆಸೆ ಪಡಬೇಕು ಮತ್ತು ಸಾಯಬೇಕು. ಹೌದಾ? ನಾವು ಆಸೆ ಪಡಬೇಕು, ಸಾಯಬೇಕು ಅನ್ನೋದು ಸರಿಯಾದದ್ದ? ಯಾವುದೂ ಅಲ್ಲ. ನಮ್ಗೆ ಆಸೆಗಳು ಇರ್ತವೆ, ಆದರೆ ಸಾಯಬೇಕಂತ ಯಾರೂ ಬಯಸೋದಿಲ್ಲ. ಎಸ್, ಓಕೆ. ಡಿಸೈರಿಂಗ್ ಹಂಗಾದ್ರೆ ಇದು ರಾಂಗ್ ಆನ್ಸರ್. ಡಿಸೈರಿಂಗ್ ಟೂ ಮಚ್ ಲೀಡ್ಸ್ ಯು ಟು ಡೆತ್. ಎಸ್, ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳ್ತೀವಲ್ಲ. ಹಾಗಾದರೆ ನಾವು ಸ್ಮೋಕ್ ಮಾಡಿದ್ವಿ ಅಂದರೆ ಅದು ನಮ್ಗೆ ಏನಾಗ್ತೈತಿ? ನಮ್ಮ ಜೀವಕ್ಕೆ ಅಪಾಯ ಇರ್ತೈತಿ. ಹೌದಾ? ಸೊ ಅದಕ್ಕೆ ನಾವು ಡಿಸೈರಿಂಗ್ ಟೂ ಮಚ್ ಅಂದ್ರೆ ಭಾಳಷ್ಟು ಆಸೆ ಪಟ್ರೆ, ನಾವು ಆಸೆ ಪಟ್ರೆ ನಾವು ಕೊನೆಗೆ ಏನಾಗ್ತೀವಿ? ಲೀಡ್ಸ್ ಯು ಟು ಡೆತ್. ಹಾಗಾದರೆ ಆ ಒಬ್ಬ ವ್ಯಾಪಾರಿ ಏನು ಮಾಡಿದ? ಆಸೆ ಪಟ್ಟ. ಹಿ ವಾಂಟೆಡ್ ಟು ಟೇಕ್ ಆಲ್ ದ ವೆಲ್ತ್ ಟು ಹಿಸ್ ಹೋಮ್ಲ್ಯಾಂಡ್. ಅವನು ತನ್ನ ಸ್ವದೇಶಕ್ಕೆ ಆ ಎಲ್ಲ ಸಂಪತ್ತನ್ನು ಒಯ್ಯಬೇಕು ಅಂತ ಆಸೆ ಪಟ್ಟ. ಉಳಿದೆಲ್ಲ ಪ್ಯಾಸೆಂಜರ್ಸ್ ಏನು ಮಾಡಿದರು? ನಮ್ಮ ಜೀವನ ಉಳಿದ್ರೆ ಸಾಕು ಅಂತೇಳಿ ಅವ್ರು ಏನು ಮಾಡಿದರು? ಬೋಟನ್ನು ಹತ್ಕೊಂಡು ಹೋದರು. ಹಾಗಾದರೆ ಈ ವ್ಯಾಪಾರಿ ದುರಾಸೆಗೀಡಾದ, ಅತಿಯಾಸೆಗೀಡಾಗಿ ಏನು ಮಾಡಿಕೊಂಡ? ತನ್ನ ಪ್ರಾಣವನ್ನು ಕಳ್ಕೊಂಡ. ಹಾಗಾದರೆ ಇದನ್ನು ನೋಡೋಣ. ಆಮೇಲೆ ಇದು ರೈಟ್ ಆನ್ಸರಾ ಹೌದಾ ಅಲ್ವಾ ಅನ್ನೋದನ್ನು ನೀವೇ ಹೇಳೋರಂತೆ. ಸೊ ಇಟ್ ಈಸ್ ಅ ಮ್ಯಾನ್ಸ್ ನೇಚರ್ ಟು ಹ್ಯಾವ್ ಡಿಸೈರ್. ಇದು ಮನುಷ್ಯನ ಸ್ವಭಾವ. ಆಸೆಗಳನ್ನು ಹೊಂದೋದು ಮನುಷ್ಯನ ಸ್ವಭಾವ. ಹೌದಾ? ಹಾಗಾದರೆ ಆ ಒಂದು ಪ್ಯಾಸೇಜ್ನಿಂದ ಆ ಒಂದು ಬಯಕೆಗಳನ್ನು ಹೊಂದೋದನ್ನು ನಾವು ಮೆಸೇಜನ್ನು ತೊಗೊಂಡಿವ್ಯಾ? ಇಲ್ಲ. ಹಾಗಾದರೆ ಏನು? ಇಟ್ ಈಸ್ ಇಂಪಾಸಿಬಲ್ ಟು ಸರ್ವೈವ್ ವಿದೌಟ್ ಡಿಸೈರ್ಸ್. ನಾವು ಆಸೆಗಳಿಲ್ಲದೆ ಬದುಕೋದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮೆಸೇಜ್ ನಾವೇನಾದರೂ ತಿಳ್ಕೊಂಡಿದ್ದೀವಾ? ಇಲ್ಲ. ಕೊನೆಗೆ ಆ ವ್ಯಕ್ತಿಯ ಪರಿಸ್ಥಿತಿ ಏನಾಯಿತು ಅನ್ನೋದನ್ನು ನಾವು ಏನು ಮಾಡಿದ್ವಿ? ಕೊನೆಗೆ ತಿಳ್ಕೊಂಡ್ವಿ. ಅಂದರೆ ಹಾಗಾದರೆ ಡಿಸೈರಿಂಗ್ ಟೂ ಮಚ್ ಲೀಡ್ಸ್ ಯು ಟು ಡೆತ್ ಅನ್ನೋದು ರೈಟ್ ಆನ್ಸರ್. ಹಾಗಾದರೆ ಅತಿ ಆಸೆ ಗತಿಗೇಡು ಅಂತಕ್ಕಂಥ ಒಂದು ಸಂದೇಶವನ್ನು ಈ ಪ್ಯಾಸೇಜ್ನಿಂದ ನಾವು ತಿಳ್ಕೊಂಡ್ವಿ. ಸೊ ಲಾಸ್ಟ್ ಕ್ವಶನ್ ನೋಡೋಣ. ದ ಮರ್ಚೆಂಟ್ಸ್ ಆಫ್ ಜಂಪ್ ಆಫ್ ಲೈಫ್ ವುಡಂಟ್ ಹ್ಯಾವ್ ಪ್ಯಾಸ್ಡ್ ಅವೇ ಇಫ್. ಸಿ, ದ ಮರ್ಚೆಂಟ್ಸ್ ಜಂಪ್ ಆಫ್ ದ ವುಡಂಟ್ ಹ್ಯಾವ್ ಪಾಸ್ಡ್ ಅವೇ. ನೋಡಿ, ಈ ಪ್ರಶ್ನೆಯನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ದ ಮರ್ಚೆಂಟ್ಸ್ ಜಂಪ್ಸ್ ಆಫ್ ಲೈಫ್ ವುಡಂಟ್ ಹ್ಯಾವ್ ಪಾಸ್ಡ್ ಅವೇ. ಒಂದು ವೇಳೆ ಆ ಒಬ್ಬ ವ್ಯಾಪಾರಿಯ ಜೀವ ಏನಾಗ್ತಾಯಿತ್ತು? ಸತ್ತು ಹೋಗಿದ್ದ. ಈಗ ಆಲ್ರೆಡಿ ಸತ್ತು ಹೋಗಿದ್ದಾನೆ ವ್ಯಾಪಾರಿ. ದ ಮರ್ಚೆಂಟ್ಸ್ ಜಂಪ್ಸ್ ಆಫ್ ಲೈಫ್ ವುಡಂಟ್ ಹ್ಯಾವ್ ಪಾಸ್ಡ್ ಅವೇ. ಒಂದು ವೇಳೆ ಆ ವ್ಯಾಪಾರಿಯ ಜೀವ ಹೋಗದೇ ಇದ್ದಿದ್ದರೆ ಅದಕ್ಕೆ ಸರಿಯಾದ ಕಾರಣವನ್ನು ನಾವು ಹುಡುಕಬೇಕಿಲ್ಲಿ. ಇಫ್ ಈ ಹ್ಯಾಡ್ ನೆಗ್ಲೆಕ್ಟೆಡ್ ಡೇವಿಡ್ ವರ್ಡ್ಸ್. ಒಂದು ವೇಳೆ ಅವನ ಜೀವವನ್ನು ಹೆಂಗೆ ಉಳಿಸ್ಕೋಬೇಕಾಗಿತ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಇಫ್ ಹಿ ಹ್ಯಾಡ್ ನೆಗ್ಲೆಕ್ಟೆಡ್ ಡೇವಿಡ್ ವರ್ಡ್ಸ್, ಆ ಒಂದು ಡೇವಿಡ್ನ ಸಜೆಷನ್ನ ಅವನು ನೆಗ್ಲೆಕ್ಟ್ ಮಾಡಿದ್ರಿಂದಾಗಿ ಅವನ ಜೀವ ಹೋಯ್ತಾ? ನೋ. ಓಕೆ. ಈ ಹ್ಯಾಡ್ ಬೋರ್ಡೆಡ್ ದ ಬೋಟ್ ಅಲಾಂಗ್ ವಿತ್ ದ ಬ್ಯಾಗ್ಸ್. ಹೌದಾ? ಅವನು ಏನು ಮಾಡಿದ್ದ? ಬೋಟನ್ನು, ಹಡಗನ್ನು
ಆ ಒಂದು ಜೆಮ್ಸ್ ಆಫ್ ಪರ್ಲ್ಸ್ ಅಂದರೆ ಮುತ್ತು ರತ್ನಗಳೊಂದಿಗೆ ಆ ಒಂದು ಹಡಗನ್ನು ಏನು ಮಾಡಿದ್ದ, ಹತ್ತಿದ್ದ. ಇದು ಒಂದು ರೀಸನನ್ನು ನಾವು ಪಡ್ಕಕ್ಕಿಟ್ಕೊಳ್ಳೋಣ. ಸೊ ಇಲ್ಲಿ ಅವನ ಡೇವಿಡ್ನ ಸಜೆಷನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಹಾಗೆಯೇ ಈ ಹ್ಯಾಡ್ ಬೋರ್ಡೆಡ್ ದ ಬೋಟ್ ಆ್ಯಂಡ್ ಅಲಾಂಗ್ ವಿತ್ ದ ಬ್ಯಾಗ್ಸ್ಗಳ ಜೊತೆಗೆ ಆ ಒಂದು ಹಡಗನ ಹತ್ತಿದ್ದಕ್ಕೋಸ್ಕರ ಅವನ ಜೀವ ಹೋಯ್ತಾ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಆ ಒಂದು ಆನ್ಸರ್ನ ಪಕ್ಕಕ್ಕಿಡೋಣ. ಈ ಹ್ಯಾಡ್ ಗಿವನ್ ಇಂಪಾರ್ಟೆನ್ಸ್ ಟು ದ ಜಮ್ ಆಫ್ ಲೈಫ್. ಅವನು ಮುತ್ತು ರತ್ನಗಳಿಗೆ ಏನು ಮಾಡಿದ, ಈ ಹ್ಯಾಡ್ ಗಿವನ್ ಇಂಪಾರ್ಟೆನ್ಸ್ ಟು ದ ಜಮ್ ಆಫ್ ಲೈಫ್. ತನ್ನ ಜೀವಕ್ಕೆ ಅವ ಏನಾದರೂ ಮಹತ್ವ ಕೊಟ್ಟಿದ್ನಾ? ಇಲ್ಲ. ಈ ಹ್ಯಾಡ್ ಗಿವನ್ ಇಂಪಾರ್ಟೆನ್ಸ್ ಟು ಪರ್ಲ್ಸ್ ಆ್ಯಂಡ್ ಜಮ್ಸ್. ಮುತ್ತು ರತ್ನಗಳಿಗೆ ಅವನು ಏನು ಮಾಡಿದ್ದ, ಮುತ್ತು ರತ್ನಗಳಿಗೆ ಇಂಪಾರ್ಟೆನ್ಸನ್ನು ಕೊಟ್ಟಿದ್ನಾ? ನೋಡ್ರಿ, ಅವನ ಜೀವ ಹೋಗೋದಕ್ಕೆ ಸರಿಯಾದ ಕಾರಣವನ್ನು ನಾವಿಲ್ಲಿ ಹುಡುಕಬೇಕಾಗಿದೆ. ಹಾಗಾದರೆ ಈ ಹ್ಯಾಡ್ ನೆಗ್ಲೆಕ್ಟೆಡ್ ಡೇವಿಡ್ ವರ್ಡ್ಸ್ ಅಂದರೆ ಆ ಒಂದು ಡೇವಿಡ್ ವರ್ಡ್ಸನ್ನು ನೆಗ್ಲೆಕ್ಟ್ ಮಾಡಿದ್ದಕ್ಕಾಗಿ ಅವನ ಪ್ರಾಣ ಹೋಯ್ತಾ? ಇಲ್ಲ. ಹಾಗಾದರೆ ಈ ಹ್ಯಾಡ್ ಬೋರ್ಡೆಡ್ ದ ಬೋಟ್ ಅಲಾಂಗ್ ವಿತ್ ದ ಬ್ಯಾಗ್ಸ್. ಆ ಒಂದು ಏನು ಬೋಟನ್ನು ಮುತ್ತು ರತ್ನಗಳೊಂದಿಗೆ ಏನು ಮಾಡಿದ್ದ, ಅವನು ಹತ್ತಿದ್ದರಿಂದ. ಹೌದಾ? ಇದು ಅಲ್ಲ. ಈ ಹ್ಯಾಡ್ ಗಿವನ್ ಇಂಪಾರ್ಟೆನ್ಸ್ ಟು ದ ಜಮ್ ಆಫ್ ಲೈಫ್. ಒಂದು ವೇಳೆ ಅವನ ತನ್ನ ಜೀವನಕ್ಕೋಸ್ಕರ ಏನಾದರೂ ಇಂಪಾರ್ಟೆನ್ಸ್ ಕೊಟ್ಟಿದ್ದ ಅಂದರೆ ಅವನು ಬದುಕು ಉಳಿಬೋದಿತ್ತು. ಹೌದಾ? ತನ್ನ ಒಂದು ಜೀವನಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದರೆ ಅವ ಏನು ಮಾಡ್ಬೋದಿತ್ತು, ಬದುಕು ಉಳಿಬೇಕಾಗಿತ್ತು. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? ಈ ಹ್ಯಾಡ್ ಗಿವನ್ ಇಂಪಾರ್ಟೆನ್ಸ್ ಟು ದ ಜಮ್ ಆಫ್ ಲೈಫ್ ಅಂದ್ರೆ ಅವನ ಒಂದು ಪ್ರಾಣ ರತ್ನಕ್ಕೆ ಅವನು ಏನು ಮಾಡಬೇಕಾಗಿತ್ತು, ಇಂಪಾರ್ಟೆನ್ಸನ್ನು ಕೊಡಬೇಕಾಗಿತ್ತು. ಅದರ ಹೊರತಾಗಿ ಏನು ಮಾಡಿದವ, ಈ ಹ್ಯಾಡ್ ಗಿವನ್ ಇಂಪಾರ್ಟೆನ್ಸ್ ಟು ದ ಪರ್ಲ್ಸ್ ಆ್ಯಂಡ್ ಜೆಮ್ಸ್. ಮುತ್ತು ರತ್ನಗಳಿಗೆ ಅವ ಏನು ಮಾಡಿದ, ಇಂಪಾರ್ಟೆನ್ಸನ್ನು ಕೊಟ್ಟ. ಹೀಗಾಗಿ ಅವನ ಪ್ರಾಣ ಪಕ್ಷಿ ಏನಾಯಿತು, ಕೊನೆಗೆ ಆರಿ ಹೋಯಿತು. ಸರಿಯಾದ ಉತ್ತರ ನಾವಿಲ್ಲಿ ಕಂಡುಕೊಂಡಿದ್ದು ಈ ಹ್ಯಾಡ್ ಗಿವನ್ ಇಂಪಾರ್ಟೆನ್ಸ್ ಟು ದ ಜಮ್ ಆಫ್ ಲೈಫ್ ಅಂತ ಹೇಳಿ. ಸೊ ಇವತ್ತಿನ ತರಗತಿ ಒಳಗೆ ಈ ಒಂದು ಪ್ಯಾಸೇಜನ್ನು ನಾವು ನೋಡ್ತಾ, ಮೊದಲಿಗೆ ವಿದ್ಯಾರ್ಥಿಗಳೇ ಗಮನದಲ್ಲಿ ಇಟ್ಕೊಳ್ಬೇಕು, ಈ ಒಂದು ಪಂಕ್ಚುವೇಷನಲ್ ಮಾರ್ಕ್ಸ್ ಅಕಾರ್ಡಿಂಗ್ ಟು ಪಂಕ್ಚುವೇಷನಲ್ ಮಾರ್ಕ್ ಮುಖಾಂತರ ನಾವು ಏನು ಮಾಡಬೇಕು, ನಾವು ಆ ಪ್ಯಾಸೇಜನ್ನು ಓದಿ ಅರ್ಥ ಮಾಡ್ಕೋಬೇಕು.